ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಿಮ್ಗೆ ಇವತ್ತು ಗರಿಗರಿಯಾದಂತಹ ವಡೆ ಮಾಡೋದನ್ನು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 3 ರಿಂದ 4 ಗಂಟೆ ಟೈಮ್ ಆಗುವಷ್ಟು ನೆನೆಸಿರೋ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ಅರ್ಧ ಕೆಜಿ ಕಡಲೆಬೇಳೆ. ಈ ಕಡಲೆಬೇಳೆನ ನಾನು ಚೆನ್ನಾಗಿ ನೆನೆಸಿದ್ದೀನಿ ನೋಡಿ. ಈ ವಡೆನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ 3 ಈರುಳ್ಳಿನ ಮೀಡಿಯಮ್ ಸೈಜ್ ಆಗಿರೋದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಬಂದು ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿಕಾಯನ್ನು ಸೇರಿಸ್ಕೊಳ್ಳಿ. ಹಾಗೆ ಚಕ್ಕೆ, ಲವಂಗ 2 ಪೀಸ್ ಚಕ್ಕೆ, 4 ಲವಂಗ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ 2 ಇಂಚು ಶುಂಠಿ, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟೇ ಐಟಮ್ ಫ್ರೆಂಡ್ಸ್, ಬೇರೆ ಏನು ಬೇಕಾಗಿಲ್ಲ. ಇದಿಷ್ಟರಲ್ಲಿ ನಾನು ನಿಮಗೆ ಒಳ್ಳೆ ಗರಿಗರಿಯಾದಂತಹ ವಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಲ್ಲಿ 3 ರಿಂದ 4 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೆಗೆದಿಟ್ಬಿಡೋಣ. ಇದು ಯಾಕೆ ಅನ್ನೋದನ್ನು ನಿಮಗೆ ನಾನು ಫೈನಲಲ್ಲಿ ಹೇಳ್ತೀನಿ. ಹಾಗೆ ಒಂದು ಜಾರನ್ನು ತೊಗೊಂಡು ಈ ಜಾರಿಗೆ ನಾವು ನೆನೆಸಿಟ್ಟಿರೋ ಕಡಲೆಬೇಳೆನ ಸೇರಿಸ್ಕೊಬೇಕು. ನೋಡಿ, ಇಲ್ಲಿ ನಾನು 2 ರೌಂಡ್ ಆಗುತ್ತೆ ನನಗೆ ಇದು ಕಡಲೆಬೇಳೆ ರುಬ್ಬೋಕೆ. ಈ ಕಡಲೆಬೇಳೆನ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೆನೆಸಿಟ್ಟಿರೋ ಕಡಲೆಬೇಳೆನ ಸೇರಿಸ್ಕೊಂಡು ಇದಕ್ಕೆ ನಾವು ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಬೇಕಾಗತ್ತೆ. ಫಸ್ಟು ಒಂದು ಜಾರಲ್ಲಿ ನೀವು ಏನು ರುಬ್ತಿರೋ ಆವಾಗಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಡಿ. ಆಮೇಲೆ ಬೇಕಂತ ಹೇಳಿದರೆ ಬರೀ ಕಾಳನ್ನೇ ರುಬ್ಕೊಂಡ್ರೆ ಆಗುತ್ತೆ. ನೋಡಿ, ಇಲ್ಲಿ ಇವಾಗ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿ ಜೊತೆಗೆ ಚಕ್ಕೆ, ಲವಂಗ, ರುಚಿಗೆ ಉಪ್ಪು, ನಿಮಗೆ ರುಚಿನ ನೀವು ನೋಡಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಆದರೆ ಕೆಟ್ಟ ಆಗಿಬಿಡುತ್ತೆ. ನೀವು ಬೇಕಂತ ಹೇಳಿದರೆ ಆಮೇಲೂ ಕೂಡ ಸೇರಿಸ್ಕೊಬೋದು ಹಿಟ್ಟನ್ನು ರುಬ್ಬಿ ಆದಮೇಲೆ. ಹಾಗಾಗಿ ನೀವು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ತುಂಬ ಕಮ್ಮಿ ಪ್ರಮಾಣದಲ್ಲಿ ನೀವು ಸೇರಿಸ್ಕೊಬೇಕು. ಜಾಸ್ತಿ ಸೇರಿಸಿದ್ರೆ ನೀರಾಗಿಬಿಡುತ್ತೆ, ತಟ್ಟೋಕ್ಕೆ ಬರಲ್ಲ. ಈ ರೀತಿ ಸೇರಿಸಿ ಈ ರೀತಿಯಾಗಿ ರುಬ್ಕೊಬೇಕು. ನಾನು ಕಡಲೆಬೇಳೆನ ಏನು ಎತ್ತಿಟ್ಟಿದ್ದನೋ ಅದನ್ನು ಈ ರುಬ್ಬಿರೋ ಹಿಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಮಿಕ್ಸಿಲಿ ರುಬ್ಬೋದ್ರಿಂದ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಕಡಲೆಬೇಳೆನ ತೆಗೆದಿಟ್ಟು ಸೇರಿಸ್ಕೊಬೇಕು ರುಬ್ಬಿ ಆದಮೇಲೆ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದಿಷ್ಟು ಒಟ್ಟಿಗೆ ಸೇರಿಸ್ಕೊಬೇಕು. ನಾವು ಈ ರುಬ್ಬಿರೋ ಹಿಟ್ಟಿಗೆ ಇದನ್ನೆಲ್ಲನೂ ಸೇರಿಸ್ಕೊಬೇಕು. ನೀವು ಬೇಕಂತ ಹೇಳಿದರೆ ರುಬ್ಬಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕಲಿಸ್ಕೋಬೇಕಿದ್ರೆ ನೀವು ಉಪ್ಪನ್ನು ಸೇರಿಸ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿ ಕಲಿಸ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅಂತ ಹೇಳಿದರೆ ನಾನು ಹರಳುಪ್ಪು ಹಾಕಿರೋ ಕಾರಣದಿಂದ ಅದನ್ನು ರುಬ್ಬೋಕೆ ಹಾಕಿ ಒಟ್ಟಿಗೆ ರುಬ್ಕೊಂಡೆ. ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲನೂ ಸೇರಿಸ್ಬಿಟ್ಟು ಹೀಗೆ ಕೈಯಲ್ಲಿ ಮಾಡಿ ನೋಡಿದ್ರೆ ಅದು ತಟ್ಟೋಕೆ ಬರೋ ಥರ ಇರಬೇಕು. ಆ ಟೈಪಲ್ಲಿ ನೀವು ಇದನ್ನು ಚೆನ್ನಾಗಿ ರುಬ್ಕೊಂಡು ಈ ರೀತಿಯಾಗಿ ತಟ್ಟಿ ಬೇಯಿಸೋಕೆ ಚೆನ್ನಾಗಿ ಮಾಡ್ಕೊಬೇಕು. ಇದನ್ನು ಒಂದು ಕಡೆ ತೆಗೆದಿಟ್ಟು ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಬೇಕು ಕಾಯೋಕೆ. ಇದು ಕಾಯಬೇಕಿದ್ರೆ ನೀವು ತಟ್ಟೋಕೆ ವಡೆನ ರೆಡಿ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾನು ಒಂದು ಕವರನ್ನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಪ್ಲೇಟ್ ಮೇಲಿಟ್ಟು ಕವರ್ನ ನಮಗೆ ಏನು ಅಳತೆ ಬೇಕು ವಡೆದು ಸೈಜು ಆ ರೀತಿಯಾಗಿ ತಟ್ಕೊಬೇಕು. ನಾನಿಲ್ಲಿ ಇಷ್ಟು ಬರೋ ಹಾಗೆ ತಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಒಂದೊಂದೇ ತಟ್ಟಿ ಕೂಡ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ನಿಮಗೆ ಎಣ್ಣೆ ಕಾದೋಗ್ಬಿಡುತ್ತೆ ಅನ್ನೋ ಭಯ ಇದ್ದರೆ ಹೀಗೆ ಒಂದು 4-5 ಒಟ್ಟಿಗೆ ತಟ್ಕೊಂಡು ಎಣ್ಣೆಯಲ್ಲಿ ಇದನ್ನು ಸೇರಿಸ್ಕೊಬೋದು. ನಾನಿಲ್ಲಿ ನೋಡಿ 2 ರೀತಿಲೂ ಮಾಡಿ ತೋರಿಸ್ತೀನಿ. ಒಂದು 4-5 ಒಟ್ಟಿಗೆ ಕೂಡ ತಟ್ಟಿ ತೋರಿಸ್ತೀನಿ, ಹಾಗೆ ಒಂದು ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ನೀವು ಉಂಡೆನ ಫಸ್ಟು ಕಟ್ಕೊಂಡು ಒಂದು ಗೋಲಿ ಆಕಾರದಲ್ಲಿ ನೀವು ತೊಗೊಂಡು ಈ ರೀತಿಯಾಗಿ ತಟ್ಟಿ ಇದನ್ನು ನಾವು ಎಣ್ಣೆಗೆ ಸೇರಿಸಿ ಕರಿಬೇಕು. ನೋಡಿ, ಇಲ್ಲಿ ಈ ಕಡೆ ಎಣ್ಣೆ ಕೂಡ ಕಾದಿದೆ. ಇದು ಕಾದಿದೆಯಾ ಇಲ್ವಾ ಅಂತ ಹೇಳಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕಿದರೆ ಈ ರೀತಿ ಬರುತ್ತೆ. ಅದಾದಮೇಲೆ ನೀವು ವಡೆನ ಡೈರೆಕ್ಟಾಗಿ ತುಂಬ ಹತ್ತಿರದಿಂದ ಸೇರಿಸ್ಬೇಕು. ನಾನು ತಟ್ಕೊಂಡಿರೋ ವಡೆಗಳನ್ನ ಇವಾಗ ಸೇರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಈ ರೀತಿಯಾಗಿ ನಾನು ತಟ್ಕೊಂಡಿದ್ದ ವಡೆಗಳನ್ನ ಸೇರಿಸಿದ್ದೀನಿ. ನಾನಿಲ್ಲಿ ಚಿಕ್ಕ ಬಾಣಲೆ ತೊಗೊಂಡಿರೋದ್ರಿಂದ ಒಂದು 8 ಆಗುವಷ್ಟು ಸೇರಿಸಿದ್ದೀನಿ. ನೀವು ದೊಡ್ಡ ಬಾಣಲೆ ಇತ್ತು ಅಂತ ಹೇಳಿದರೆ ನೀವು ಕ್ವಾಂಟಿಟಿನ ಜಾಸ್ತಿ ಸೇರಿಸ್ಕೊಬೋದು. ಇಲ್ಲ ಅಂತ ಹೇಳಿದರೆ ಇದಕ್ಕಿಂತ ಚಿಕ್ಕದು ತೊಗೊಂಡಿದ್ದೀನಿ ಬಾಣಲೆ ಅಂತ ಹೇಳಿದರೆ 4 ಹಾಕಿದರೂ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ತಿರುಗ್ಸೋಕೆ ಹೋಗಬಾರ್ದು. ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳಿದರೆ ಅದು ಬೇಳೆಗಳು ಬಿಚ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಹೆಚ್ಚು ಕಡಿಮೆ 1.5 ರಿಂದ 2 ನಿಮಿಷ ಆದಮೇಲೆ ಅದನ್ನು ಉಲ್ಟಾ ತಿರುಗಿಸಿ ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಹಬ್ಬಗಳೆಲ್ಲ, ಅದರಲ್ಲೂ ಕಾರ್ತಿಕ ಮಾಸ ಅಂತ ಹೇಳಿದರೆ ಫೈನಲ್ಲಾಗಿ 4ನೇ ಕಾರ್ತಿಕೆಗೆ ಈ ವಡೆ ಮಾಡೋದು ಪದ್ಧತಿ ನಮ್ಮಲ್ಲಿ.
ನೀವು ಬೇಕಂತ ಹೇಳಿದರೆ ಈಸಿಯಾಗಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೋಂಡ ಮಾಡೋಕ್ಕೆ ಹೊರಟ್ಬಿಡ್ತೀರಾ. ಬೋಂಡ ಮಾಡೋದಕ್ಕಿಂತ ಇದು ಕೂಡ ಈಸಿನೇ. ಹೀಗೆ ರುಬ್ಕೊಂಡ್ಬಿಟ್ಟು ತಟ್ಟಿ ತಟ್ಟಿ ಬೇಯಿಸ್ಬಿಟ್ರೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ, ಗರಿಗರಿಯಾಗಿ. ಚಳಿಲಂತೂ ಮಸ್ತ್ ಇದು. ಈ ರೀತಿಯಾಗಿ ಒಂದು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಹಾಗೆ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇಲ್ಲಿ ಇದು ಬಣ್ಣ ಕೂಡ ಬದಲಾಗಿದೆ. ಈ ರೀತಿಯಾಗಿ ನೀವು ಬೇಯಿಸ್ಕೊಂಡು ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಬೇಕು. ಈ ವಡೆನ ತೆಗಿಯೋಕ್ಕೋಸ್ಕರ ಅಂತಲೇ ಛತ್ರಿದು ಕಡ್ಡಿ ಬರುತ್ತೆ ನೋಡಿ, ಕಬ್ಬಿಣದ್ದು, ಅದರಲ್ಲಿ ಕೂಡ ಹಿಂದೆ ತೆಗಿತಿದ್ರು, ಹಾಗೆ ಈಗೂ ಕೂಡ ತೆಗಿತಾರೆ. ಅದು ನಮ್ಮಲ್ಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಾನು ವಡೆನ ತೆಗಿತಾ ಇದ್ದೀನಿ ಈ ಜಾಲರದಲ್ಲಿ. ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ. ಈ ರೀತಿಯಾಗಿ ಎಣ್ಣೆಯಲ್ಲಿ ನೀವು ಕರ್ಕೊಬೇಕು. ನಾನು ಒಂದು ಬ್ಯಾಚ್ ಕರ್ದು ನಿಮಗೆ ತೋರಿಸಿದ್ದೀನಿ. ಹಾಗೆ ಇದೇ ಎಣ್ಣೆಗೆ ಮತ್ತೊಂದು ಬ್ಯಾಚ್ ಕೂಡ ಹಾಕ್ತೀನಿ. ನೋಡಿ ನೀವು ಯಾವ ರೀತಿ ಬರ್ತದೆ ಅನ್ನೋದು ನಿಮಗೆ ಕಂಪ್ಲೀಟ್ ಪ್ಲ್ಯಾನ್ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಹತ್ರಕ್ಕಿಡ್ದು ಬಿಡಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ. ವಡೆ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ವಡೆ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದು ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಇರೋದ್ರಿಂದ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಒಂದು ರೆಸಿಪಿನ ನಾನು ಕಾರ್ತಿಕ ಮಾಸದಲ್ಲಿ 4ನೇ ವಾರದಲ್ಲಿ ಮಾಡಿದ್ದೀನಿ. ಈ ರೆಸಿಪಿನ ನಾನು ಗಸಗಸೆ ಪಾಯಸದ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆಂದಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ರೆಸಿಪಿನ ನೀವು ಹೋಟೆಲ್ಗಳಲ್ಲಿ ಸಿಗೋ ರೀತಿಯಲ್ಲೇ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.